ಎರಡು ಬೈಕ್ ಲಾರಿ ನಡುವೆ ಡಿಕ್ಕಿಯಾಗಿ ಮೂವರು ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಎರಡು ಬೈಕ್ಗಳಲ್ಲಿ ಸಂಚರಿಸ್ತಾ ಇದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎರಡು ಬೈಕು ಹಾಗೂ ಲಾರಿ ನಡುವೆ ಡಿಕ್ಕಿ ಆಗಿರೋದ್ರಿಂದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಎರಡು ಬೈಕ್ಗಳಲ್ಲಿ ಸಂಚರಿಸ್ತಾ ಇದ್ದಂತಹ ಮೂವರು ಸ್ಪಾಟ್ ಡೆತ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದ ಬಳಿ ನಡೆದಿರೋ ಅಪಘಾತ ಇದು. 33 ವರ್ಷದ ಮಹೇಶ, 28 ವರ್ಷದ ಸಂಜು, 18 ವರ್ಷದ ಕಾಶಿನಾಥ್ ಮೃತ ದುರ್ದೈವಿಗಳು. ಮೃತ ಬೈಕ್ ಸವಾರರು ಸೇಡಂ ಪಟ್ಟಣದ ನಿವಾಸಿಗಳು ಅಂತ ಗೊತ್ತಾಗಿದೆ. ಎದುರುಗಡೆ ಬರ್ತಾ ಇದ್ದಂತಹ ಬೈಕ್ಗಳಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿಕ ಲಾರಿ ಬಿಟ್ಟು ಚಾಲಕ ಎಸ್ಕೇಪ್ ಆಗಿದ್ದಾನೆ. ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎರಡು ಬೈಕಲ್ಲಿ 3 ಜನ ಬರ್ತಾ ಇದ್ರು. ಎದುರುಗಡೆಯಿಂದ ಬರ್ತಾ ಇದ್ದಂತಹ ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿರೋದ್ರಿಂದ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಾರಿ ಡ್ರೈವರು ಸ್ಥಳದಲ್ಲೇ ಲಾರಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಲಾರಿಯ ದೃಶ್ಯವನ್ನ ನೋಡ್ಬೋದು. ಆ ಲಾರಿನೇ ಭಯಂಕರವಾಗಿದೆ ನೋಡೋದಕ್ಕೆ. ಆ ಲೈಟಿಂಗು ಎಲ್ಲ ಮಾಡಿರೋದು ಒಳ್ಳೆ ರಾಕ್ಷಸನ್ ನೋಡ್ದಂಗೆ ಆಗ್ತಾ ಇದೆ. 33 ವರ್ಷದ ಒಬ್ಬ ಹುಡುಗ, 24 ವರ್ಷದವನೊಬ್ಬ ಮತ್ತು 18 ವರ್ಷದ ಒಬ್ಬ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸೇಡಂ ಪಟ್ಟಣದ ನಿವಾಸಿಗಳು 3 ಜನ ಅಂತ ಗೊತ್ತಾಗಿದೆ. ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನಿಲ್, ಸುಮಾರು ಎಷ್ಟು ಗಂಟೆಗೆ ಈ ಪ್ರಕರಣ ನಡೆದಿರೋದು? ಲಾರಿ ಚಾಲಕನನ್ನ ಹುಡುಕುವಂತ ಪ್ರಯತ್ನ ಏನಾದರೂ ಪೊಲೀಸರು ಮಾಡ್ತಾ ಇದ್ದಾರಾ, ಹೇಗೆ ಈಗ? ಚಂದ್ರ, ಕಳೆದ ತಡರಾತ್ರಿ ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣ ಹೊರವಲಯದಲ್ಲಿ ಈ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಂತ ಹೇಳ್ಬೋದು. ಇದು ಎರಡು ಬೈಕ್ಗಳ ಎದುರುಗಡೆ ಬಂದಂತಹ ಎರಡು ಬೈಕ್ಗಳಿಗೆ ಎದುರುಗಡೆ ಬಂದಂತಹ ಮತ್ತೊಂದು ಲಾರಿ ಏನು ವೇಗವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಕ್ತಕ್ಕೆ ಎರಡು ಬೈಕ್ಗಳು ನುಜ್ಜುಗುದ್ದಾಗಿವೆ. ಎರಡು ಬೈಕ್ಗಳ ಮೇಲಿದ್ದ ಒಟ್ಟು 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 33 ವರ್ಷದ ಮಹೇಶ್, 28 ವರ್ಷದ ಸಂಜು ಹಾಗೂ 18 ವರ್ಷದ ಕಾಶಿನಾಥ್ ಎಂಬ 3 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಏನು ಅತಿ ವೇಗವೇ ಈ ಒಂದು ಭೀಕರ ಅಪಘಾತಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಎದುರುಗಡೆ ಬಂದಂತಹ ಎರಡು ಬೈಕ್ಗಳಿಗೆ ಏಕಾಏಕಿ ಲಾರಿ ಡಿಕ್ಕಿ ಹೊಡೆದ ತಕ್ಷಣ ಒಂದು ಸ್ಥಳದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಏನು ಘಟನೆ ಬಳಿಕ ಲಾರಿ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಸೇಡಂ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪರಾರಿಯಾಗಿರುವ ಲಾರಿ ಚಾಲಕರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸುಂದರ. ಆಲ್ ರೈಟ್ ಅನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.